ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ. ಈ ತಾಯಿ ಸನ್ನಿಧಿಗೆ ಬಂದ್ರೆ ನಿಮ್ಮ ಕಷ್ಟಗಳು 7 ವಾರದಲ್ಲಿ ಕಮ್ಮಿ ಆಗುತ್ತಂತೆ. ಈ ತಾಯಿ ಸನ್ನಿಧಿಗೆ ಬಂದು ಭಕ್ತಿಯಿಂದ ಕೇಳ್ಕೊಂಡು 7 ವಾರ ನೀವು ಇಲ್ಲಿ ಕಾಯಿ ಕಟ್ಟಿದ್ರೆ ನಿಮ್ಮ ಕಷ್ಟಗಳು 1 ವಾರದಲ್ಲೇ ಕಮ್ಮಿ ಆಗ್ಬೋದು ಅಥವಾ 7 ವಾರದಲ್ಲಿ ಕಮ್ಮಿ ಆಗುತ್ತಂತೆ. ಈ ತಾಯಿ ಸನ್ನಿಧಿಲಿ ಒಂದು ಶಕ್ತಿ ಇದೆ. ಆ ಶಕ್ತಿನೇ ನಮ್ಮೆಲ್ಲರನ್ನು ಕಾಪಾಡ್ತಿದೆ ಅನ್ನೋ ನಂಬಿಕೆ ಇದೆ. ಇಲ್ಲಿರೋ ಬಸಪ್ಪ ಸ್ವಾಮಿಯ ತೀರ್ಥ ಸ್ನಾನ ಮಾಡಿದ್ರೆ ರೋಗರುಜಿನಗಳು ಕಮ್ಮಿ ಆಗುತ್ತೆ, ಮದುವೆ ಅಥವಾ ಮಕ್ಕಳಾಗಿಲ್ಲ ಅಂದ್ರೆ ಆಗುತ್ತೆ, ಹಾಗೆ ಸರ್ಪದೋಷ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿರೋ ಬಸಪ್ಪನ ಗೃಹ ಪ್ರವೇಶ, ಪಾಯದ ಕೆಲಸ, ದೇವಸ್ಥಾನ ಓಪನ್ ಗಳಿಗೆ ತುಂಬಾ ಜನ ಕರ್ಕೊಂಡು ಹೋಗ್ತಾರೆ. ಇನ್ನ ನಿಮ್ಮ ಬಿಸ್ನೆಸ್ ಓಪನಿಂಗ್ ಹಾಗೆ ಇರೋ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂದ್ರೆ ಈ ಬಸಪ್ಪನ ಕರ್ಕೊ ಹೋಗೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ವರ್ಷದ 365 ದಿನ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ತಾಯಿಗೆ ವಿಶೇಷ ಪೂಜೆ ನಡೆಯುತ್ತೆ. ಹಾಗೆ ಇಲ್ಲಿ ವಿಶೇಷ ದಿನಗಳಲ್ಲಿ 1 ರಿಂದ 1.5 ಲಕ್ಷ ಜನ ಸೇರ್ತಾರೆ. ಹಾಗೆ 60 ರಿಂದ 70 ಸಾವಿರ ಜನ ಊಟ ಕೂಡ ಮಾಡ್ತಾರೆ. ಈ ತಾಯಿಗೆ ಕರ್ನಾಟಕದಿಂದಲ್ಲ ಇಡೀ ಭಾರತದಿಂದ ಜನಗಳು ಬರ್ತಾರೆ. ಹಾಗೆ ಬೇರೆ ರಾಷ್ಟ್ರಗಳಲ್ಲೂ ತಾಯಿಯ ಭಕ್ತರಿದ್ದಾರೆ. ಈ ತಾಯಿ ಸನ್ನಿಧಿಲಿ ತುಂಬಾ ಇಷ್ಟವಾದ ವಿಷಯ ಏನ್ ಗೊತ್ತಾ, ಬರೋ ಭಕ್ತಾದಿಗಳಿಗೆ ಹಾಗೆ ಮಕ್ಕಳಿಗೆ ಒಂದು ಕಲಿಕೆಗೆ ದಾರಿ ಮಾಡ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ದೊಡ್ಡ ಮ್ಯೂಸಿಯಂ ನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳಿಗೆ ಎಂಟ್ರಿ ಟಿಕೆಟ್ ಫ್ರೀ ಆಗಿರುತ್ತೆ. ಹಾಗೆ ದೊಡ್ಡವರಿಗೆ ಜಸ್ಟ್ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ರಾಜರು, ಕವಿಗಳು, ವಿದ್ವಾಂಸರು, ಹಳ್ಳಿ ಸೊಗಡು ಹಾಗೆ ತಿಳ್ಕೊಳಕ್ಕೆ ತುಂಬಾನೇ ವಿಷಯ ಇದೆ. ಈ ತಾಯಿ ಸನ್ನಿಧಿಗೆ ಯಾರು ಬಂದಿಲ್ಲ ಅವ್ರು ಒಂದ್ಸಲ ಭೇಟಿ ಮಾಡಿ. ಹಾಗೆ ಬಂದಿರೋರು ನಿಮ್ಗೆ ಬಂದ್ಮೇಲೆ ಏನ್ ಒಳ್ಳೇದಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.